ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆಯೇ ಕಮೆಂಟ್ ಮಾಡಿದವರಿಗೂ ಕೂಡ ಮತ್ತೆ ಲೈಕ್ ಮಾಡಿದವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆಯೇ ಬೆಳಿಗ್ಗೆ ಡೈಲಿ ಏನಾದರೂ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಬೇಕಂದ್ರೆ ಏನು ಮಾಡೋದು ಅನ್ಕೊಂಡಿರ್ತೀವಿ. ಸೊ ನಾವು ಪಾಲಕ್ ಸೊಪ್ಪು ಏನಾದರೂ ಜಾಸ್ತಿ ಇದ್ಬಿಟ್ರೆ ಅದನ್ನು ಉಪಯೋಗಿಸಿ ನಾವು ತುಂಬಾ ಈಸಿಯಾಗಿ ಪಾಲಕ್ ಸೊಪ್ಪಿನ ತವಾ ರೊಟ್ಟಿಯನ್ನು ಮಾಡ್ಕೋಬಹುದು. ಸೊ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. 1 ಕಪ್ ಆಗುವಷ್ಟು ರವೆಯನ್ನು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸೇಮ್ ಅಕ್ಕಿ ಹಿಟ್ಟಿನ ಥರನೇ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ರವೆಯನ್ನು ಸೇಮ್ ಅಕ್ಕಿ ಹಿಟ್ಟಿನ ಥರನೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡಿ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಅರ್ಧ ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ರವೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಸೇಮ್ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆಯೇ ಇದಕ್ಕೆ 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನೆಕ್ಸ್ಟು 1/4 ಕಪ್ ಆಗುವಷ್ಟು ತೆಂಗಿನ ತುರಿ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಬಟ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ನೆಕ್ಸ್ಟ್ ಚಿಕ್ಕದಾಗಿ ತುರಿದಿಟ್ಕೊಂಡಂತಹ ಈರುಳ್ಳಿ, 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಟೊಮೆಟೊನೂ ಸಹ ನಾನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಎಲ್ಲನೂ ಬೇಗ ಬೇಯ್ದುಬಿಡುತ್ತೆ ಅದಕ್ಕೇ. ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಖಾರ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿನೂ ಸಹ ಹಾಕೋಬೋದು, ತುಂಬ ಟೇಸ್ಟ್ ಆಗುತ್ತೆ ಅದು ಹಾಕ್ಕೊಂಡ್ರೂ ಕೂಡ. ಸೊ ನಾನಿಲ್ಲಿ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಲೆಮನನ್ನು ಸೇರಿಸೋಣ. ನಾವು ಈ ರೀತಿಯಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಪಾಲಕ್ ಸೊಪ್ಪಿನ ರೊಟ್ಟಿ. ಇದಕ್ಕೆ ಇವಾಗ ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಟೇಸ್ಟ್ ಜಾಸ್ತಿ ಆಗುತ್ತೆ. ಹಾಗೆಯೇ ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಹಾಕೋಬೋದು ಸಕ್ಕರೆಯನ್ನು. ಸ್ವೀಟನ್ನು ಇಷ್ಟಪಡ್ತಾರೆ ಮಕ್ಕಳು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಲಾಸ್ಟಲ್ಲಿ. ಇವಾಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ಎಷ್ಟು ನೀರು ಬೇಕು ಅಷ್ಟನ್ನೇ ಸೇರಿಸ್ಕೋಬೇಕು, ಒಂದೇ ಸಲ ಜಾಸ್ತಿ ಹಾಕೋಬಾರ್ದು. ಸೊ ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು, ಅಂದರೆ ನೀಟಾಗಿ ಕಲಿಸ್ಬೇಕು. ಇನ್ನೂ ಯಾವುದಾದ್ರೂ ಸೊಪ್ಪು ಬೇಕಂದರೆ ನೀವು ಸೇರಿಸ್ಕೋಬೋದು, ಅಂದರೆ ಮೆಂತ್ಯ ಸೊಪ್ಪಾಗಿರ್ಬೋದು, ಸಬ್ಬಸಿಗೆ ಎಲ್ಲ, ಅದು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕು, ಯಾಕಂದರೆ ಇದಕ್ಕೆ ರವೆ ಹಾಕಿರೋದ್ರಿಂದ 10 ನಿಮಿಷ ಆದಮೇಲೆ ಇದು ನೀರನ್ನೆಲ್ಲ ಎಳ್ಕೊಳ್ಳುತ್ತೆ, ಸ್ವಲ್ಪ ನೀರಿನಂಶ ಇದ್ದರೂ ಕೂಡ. ಸೊ 10 ನಿಮಿಷ ಇದನ್ನು ನಾವೀಗ ಹಾಗೆಯೇ ಬಿಡೋಣ. ನೋಡಿ, ಇವಾಗ 10 ನಿಮಿಷ ಆಗಿದೆ, ಸಾಕು ಇದು. ನೀವೇನಾದರೂ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಆವಾಗಲೇ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ತವೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ನಾನು ತುಪ್ಪವನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು, ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕಿ ಮಾಡ್ಕೋಬೋದು, ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಇದಕ್ಕೆ ನಾವಿವಾಗ ಹಿಟ್ಟನ್ನು ಹಾಕೊಳ್ಳೋಣ. ಹಿಟ್ಟನ್ನು ಹಾಕ್ಕೊಂಡಾಗ ಈ ರೀತಿಯಾಗಿ ನಿಮಗೆ ಕೈಗೆ ಅಂಟಿದರೆ ಇನ್ನೊಂದು ತಟ್ಟೆಯಲ್ಲಿ ನೀವು ನೀರನ್ನು ತಗೊಳ್ಳಿ. ಅದಕ್ಕೆ ನೀವು ಕೈಯನ್ನು ಈ ರೀತಿಯಾಗಿ ಒದ್ದೆ ಮಾಡಿ ಈ ರೀತಿಯಾಗಿ ನೀವು ತಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾವು ತಟ್ಕೊಳ್ಬೇಕು. ಇನ್ನೂ ತೆಳ್ಳಗಬೇಕಂದ್ರೆ ಇನ್ನೂ ತೆಳ್ಳಗೆ ನಾವು ಮಾಡ್ಕೋಬೋದು. ಸೊ ಮುಚ್ಚಳವನ್ನು ಮುಚ್ಚಿ ಇವಾಗ ಬೇಯಿಸಬೇಕು. 4 ರಿಂದ 5 ನಿಮಿಷ ನಾವು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು, ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಇವಾಗ ತುಂಬ ಚೆನ್ನಾಗಿ ಬೇಯ್ದಿದೆ. ಸೊ ಇದನ್ನು ಇವಾಗ ನಾವು ಉಲ್ಟಾ ಹಾಕ್ಕೊಂಡು ಆ ಕಡೆಯೂ ಕೂಡ ಅಷ್ಟೇ 4 to 5 ಮಿನಿಟ್ಸ್ ಬೇಯಿಸಬೇಕು. ನೋಡಿ, ಕರೆಕ್ಟಾಗಿ ಬೇಯ್ದಿದೆ. ಎಲೆ ಹಾಗೆ ಆನಿಯನ್ ಇರ್ಬೋದು, ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಬೇಯ್ದಿದೆ. 2 ಸೈಡಲ್ಲೂ ಕರೆಕ್ಟಾಗಿ ಬೇಯ್ದಿದೆ. ಇದನ್ನು ನಾವು ಇವಾಗ ತೆಗೆದು ಬೇರೆ ಪ್ಲೇಟಿಗೆ ಹಾಕೋಣ. ಇದೇ ರೀತಿಯಾಗಿ ನಾವು ನಮಗೆ ಎಷ್ಟು ಬೇಕು ಮಾಡ್ಕೊಳ್ತಾ ಹೋಗಬೇಕು. ಹಾಗೆಯೇ ನಿಮಗೆ 2 ಸೈಡಲ್ಲೂ ತುಪ್ಪ ಬೇಕಂದರೆ ಈ ಕಡೆಯೂ ಸಹ ನೀವು ತುಪ್ಪವನ್ನು ಅಥವಾ ಎಣ್ಣೆನ ಅಥವಾ ಬೆಣ್ಣೆನ ಹಾಕೋಬೋದು. ಇದೇ ಥರವಾಗಿ ಪ್ರತಿಯೊಂದು ರೊಟ್ಟಿಯನ್ನು ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬ ಒಳ್ಳೆಯದಿದು, ಹೆಲ್ತಿಗೂ ಕೂಡ ಅಷ್ಟೇ. ಹಾಗೆಯೇ ಬೇಗ ಹಸಿವೆ ಕೂಡ ಆಗಲ್ಲ ಇದನ್ನು ತಿಂದರೆ. ನೋಡಿ, ಇದು ತುಂಬ ಸ್ಮೂತಾಗಿ ಬಂದಿದೆ. ನಾನು ಕಟ್ ಮಾಡೋಕ್ಕಿಂತ ಮುಂಚೆನೇ ಕಟ್ ಆಗ್ತಾ ಇದೆ, ಯಾಕಂದರೆ ನಾವು ಸೊಪ್ಪೆಲ್ಲ ಜಾಸ್ತಿ ಸೇರಿಸಿರ್ತೀವಿ. ಹಾಗೆ ನೀವು ಬೇಕಂದರೆ ಇದನ್ನು ಬರೀ ಬಾಯಲ್ಲಿ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇಲ್ಲಾಂದರೆ ಸಾಸ್ ಇರ್ಬೋದು, ಚಟ್ನಿ ಇರ್ಬೋದು, ಕಾಫಿ ಟೀ ಜೊತೆ ಕೂಡ ನೀವು ಇದನ್ನು ಸೇವಿಸ್ಬೋದು. ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ. ಸೊ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.